ಹುಮ್ಮತ್ತೂರಿನಲ್ಲಿ ಸುತ್ತೂರಿನ ಪರಮಪೂಜ್ಯರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿಷ್ಠಿತ ಯುನೈಟೆಡ್ ಅಕಾಡೆಮಿಯ ನೂತನ ಶಾಲೆ ಲೋಕಾರ್ಪಣೆ. ಚಾಮರಾಜನಗರ ತಾಲೂಕು ಹುಮ್ಮತ್ತೂರಿನಲ್ಲಿ ಸುತ್ತೂರಿನ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ವಾಟಾಳು ಶ್ರೀ ಸೂರ್ಯ ಸಿಂಹಾಸನ ಮಠದ ಡಾಕ್ಟರ್ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳ ದಿವ್ಯ ಸಮ್ಮುಖದಲ್ಲಿ ಮೈಸೂರಿನ ಕುಂದೂರು ಮಠದ ಶ್ರೀ ಶರತ್ ಚಂದ್ರ ಸ್ವಾಮಿಗಳು ಯುನೈಟೆಡ್ ಅಕಾಡೆಮಿಯ ನೂತನ ಶಾಲಾ ಲೋಕಾರ್ಪಣೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಹರಗುರು ಚರಮೂರ್ತಿಗಳು ಸೇರಿದಂತೆ ಯುನೈಟೆಡ್ ಅಕಾಡೆಮಿಯ ಸಂಸ್ಥಾಪಕರಾದ ಗುರುಮೂರ್ತಿ, ಕೀರ್ತಿಕುಮಾರ್ ಸೇರಿದಂತೆ ಆಡಳಿತಾಧಿಕಾರಿಗಳು, ಪ್ರಾಂಶುಪಾಲರು ಉಪಸ್ಥಿತರಿದ್ದರು. ಯುನೈಟೆಡ್ ಅಕಾಡೆಮಿಯ ನೂತನ ಶಾಲಾ ಕಟ್ಟಡದ ಲೋಕಾರ್ಪಣೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಡಾಕ್ಟರ್ ಶ್ರೀ ಶರತ್ ಚಂದ್ರ ಸ್ವಾಮಿಗಳು ಮಾತನಾಡಿದ್ದು ಎಲ್ಲರ ಗಮನ ಸೆಳೆಯಿತು. ವಿಶೇಷ ವರದಿ ಮಾಗನೂರು ಎಂ ಶಿವಕುಮಾರ್, ಮಾಮರ ಮೀಡಿಯಾ, ಮಳವಳ್ಳಿ. ಬನ್ನಿ ನಾವು ಕೇಳೋಣ ಡಾಕ್ಟರ್ ಶ್ರೀ ಶರತ್ ಚಂದ್ರ ಸ್ವಾಮಿಗಳ ಸಂದೇಶವನ್ನು. ಕೊಡಬೇಕು. ಇವತ್ತು ನೋಡಿ, ಜಗತ್ತಿನ 100 ಅತಿಶ್ರೇಷ್ಠ ವಿಶ್ವವಿದ್ಯಾಲಯಗಳು ಅಂತ ಏನು ಪಟ್ಟಿ ಮಾಡ್ತಾರಲ್ಲ, ಆ 100 ಶ್ರೇಷ್ಠ ವಿಶ್ವವಿದ್ಯಾಲಯಗಳಲ್ಲಿ ಒಂದು ವಿಶ್ವವಿದ್ಯಾಲಯ ಕೂಡ ಭಾರತದ್ದಿಲ್ಲ. ಇದು ಕೂಡ ನಾವು ನಾಚಿಕೆ ಪಡಬೇಕಾದಂತ ವಿಷಯ. ಯಾಕೆ? ಈ ದೇಶ ಜ್ಞಾನದ ಬಿಂದು, ಜ್ಞಾನದ ಕೇಂದ್ರ. ಇಡೀ ಜಗತ್ತಿಗೆ ವಿಶ್ವವಿದ್ಯಾಲಯಗಳ, ಯೂನಿವರ್ಸಿಟಿಗಳ ಕಲ್ಪನೆಯನ್ನ ಕಟ್ಟಿಕೊಟ್ಟದ್ದು ಯಾವುದು ಅಂದ್ರೆ ನಮ್ಮ ಭಾರತ. ಇಲ್ಲಿ ನಾಲಂದ ಇತ್ತು, ಇಲ್ಲಿ ವಿಕ್ರಮಶಿಲಾ ಇತ್ತು, ಇಲ್ಲಿ ತಕ್ಷಶಿಲಾ ಇತ್ತು, ಇಲ್ಲಿ ನೂರಾರು ವಿಶ್ವವಿದ್ಯಾಲಯಗಳು ಆ ಸಂದರ್ಭದಲ್ಲೇ ಇದ್ವು. ಬೇರೆ ಜಗತ್ತಿನ ಬೇರೆಲ್ಲ ಕಡೆಯಿಂದ ಇಲ್ಲಿಗೆ ವಿದ್ಯೆಯನ್ನ ಕಲೀಲಿಕ್ಕೆ ಬಂದು, ನೀವು ಬಿಹಾರ್ನಲ್ಲಿ ನಾಲಂದ ವಿಶ್ವವಿದ್ಯಾಲಯ ಇದೆ, ನೀವು ಹೋದ್ರೆ ಒಂದ್ಸಲ ನೋಡ್ಬೇಕಲ್ಲ. ಇವತ್ತೆಲ್ಲ ಅದರ ಅವಶೇಷಗಳು ಉಳಿದಿವೆ. ನಾವು ಸ್ವಾಮೀಜಿಗಳನ್ನೆಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಕಳೆದ ವರ್ಷ. ಅಲ್ಲಿಗೆ ಬಂದು ದಿನಗಟ್ಟಲೆ ಕಾದು ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಒಳಗಡೆಗೆ ಪ್ರವೇಶ ತಗೊಳ್ಬೇಕಾಗಿತ್ತು. ಎಲ್ಲೆಲ್ಲಿಂದಲೂ ತಿಂಗಳಾನುಗಟ್ಲೆ ನಡೆದುಕೊಂಡು ಬರ್ತಿದ್ರು ಬೇರೆ ಬೇರೆ ದೇಶಗಳಿಂದ, ಚೀನಾದಿಂದೆಲ್ಲ ಬರ್ತಾ ಇದ್ರು. ಅಷ್ಟು ವೈಭವಿತವಾಗಿ ಇದ್ದಂತಹ ಶಿಕ್ಷಣದ ಕೇಂದ್ರಗಳು ಈ ಭಾರತದ ಮಣ್ಣಿನಲ್ಲಿ ಇದ್ವು. ಆದ್ರೆ ಇವತ್ತು ಜಗತ್ತಿನ ಶ್ರೇಷ್ಠ 100 ವಿಶ್ವವಿದ್ಯಾಲಯಗಳಲ್ಲಿ ಭಾರತದ ಒಂದು ವಿಶ್ವವಿದ್ಯಾಲಯವೂ ಇಲ್ಲ. ಇದೆಷ್ಟು ನಾಚಿಕೆಗೇಡಿನ ಸಂಗತಿ. ಅಂದ್ರೆ ನಮ್ಮ ಶಿಕ್ಷಣದ ಗುಣಮಟ್ಟ ಹಾಗೆ ಪಾತಾಳವನ್ನ ಇಳಿಸ್ಬಿಟ್ಟಿದೆ. ಇದಕ್ಕೆ ಬೇಕಾದಷ್ಟು ಕಾರಣಗಳಿರಬಹುದು. ಹೀಗಾಗಿ ಇವತ್ತು ಶಿಕ್ಷಣದ ಒಂದು ಗುಣಮಟ್ಟವನ್ನ ನಾವು ಹೆಚ್ಚಿಸಬೇಕು ಅಂದ್ರೆ ಮಠಮಾನ್ಯಗಳು ಏನ್ ಪಾಲಿಸ್ಕೊಂಡು ಬಂದಿದೆಯಲ್ಲ, ಒಂದಷ್ಟು ಏನು ನೈತಿಕತೆಯುಕ್ತವಾದಂತಹ, ಸಂಸ್ಕಾರಯುಕ್ತವಾದಂತಹ ಶಿಕ್ಷಣವನ್ನ ಚಿಕ್ಕಂದಿನಿಂದಲೇ ಮಕ್ಕಳಿಗೆ ಕೊಟ್ರೆ ಮುಂದೆ ಅವರು ಒಳ್ಳೆಯ ಪ್ರಜೆಗಳಾಗಿ ಬೆಳೀತಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಮ್ಮ ಅಧಿಕಾರಿಗಳಲ್ಲಿ ನೋಡ್ತೀವಲ್ಲ, ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ. ಏನು ಅಂತ ಹೇಳಿದ್ರೆ, ಕ್ಲೈಮ್ ದ ಮೌಂಟೇನ್ ಸೊ ಯು ಕ್ಯಾನ್ ಸಿ ದ ವರ್ಲ್ಡ್. ಈ ಪಕ್ಕದಲ್ಲಿ ಒಂದು ಬೆಟ್ಟ ಇದ್ರೆ ನೀವು ಆ ಬೆಟ್ಟವನ್ನ ಯಾಕೆ ಹತ್ತೀರಿ ಅಂತ ಹೇಳಿದ್ರೆ, ಬೆಟ್ಟದ ಮೇಲೆ ಹತ್ಕೊಂಡು ನಿಂತು ನೋಡಿದ್ರೆ ಈ ಕೆಳಗಿನ ಪ್ರದೇಶವೆಲ್ಲ ಬಹಳ ಸುಂದರವಾಗಿ ಕಾಣುತ್ತೆ. ಈಗ ಮೈಸೂರಿನ ಚಾಮುಂಡಿ ಬೆಟ್ಟ ಹತ್ತಿ ನಿಂತ್ರೆ ನೀವು ಮೈಸೂರೆಲ್ಲ ಕಾಣುತ್ತೆ ನಿಮಗೆ. ಎಲ್ಲಿ ಮೈಸೂರಿನಲ್ಲಿ ಕೊಳಕಿದೆ, ಎಲ್ಲಿ ಮೈಸೂರು ಹೊಳಿತಾ ಇದೆ, ಎಲ್ಲಿ ಮೈಸೂರಿನಲ್ಲಿ ಸಮಸ್ಯೆಗಳಿವೆ, ಎಲ್ಲವೂ ಮೇಲಿಂದ ಕಾಣುತ್ತೆ ಕ್ಲೀನ್ ಆಗಿ. ಹಾಗೆ ಕ್ಲೈಮ್ ದ ಮೌಂಟೇನ್ ಸೊ ಯು ಕ್ಯಾನ್ ಸಿ ದ ವರ್ಲ್ಡ್. ನೀವು ಬೆಟ್ಟವನ್ನು ಯಾಕೆ ಹತ್ತಬೇಕು ಅಂತ ಹೇಳಿದ್ರೆ, ನೀವು ಜಗತ್ತನ್ನ ಮೇಲಿಂದ ನೋಡಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗ್ಬೇಕು. ಅದನ್ನ ಬಿಟ್ಟು ನಾಟ್ ಸೊ ದಟ್ ವರ್ಲ್ಡ್ ಈ ಬೆಟ್ಟ ಇದ್ದಾಗ ಆ ಅಧಿಕಾರ ಸ್ಥಾನಗಳಿಗೆ ಹೋದಾಗ ಅಲ್ಲಿ ನಿಂತು ಅವನು ಏನ್ ಮಾಡಬೇಕು ಅಂತ ಹೇಳಿದ್ರೆ, ಒಬ್ಬ ಮೈಸೂರಿನ DC ಆದರೂ ಅಂತ ಇಟ್ಕೊಳ್ಳಿ, ಒಂದು ಜಿಲ್ಲೆಯ DC ಆದರೂ ಒಬ್ಬ ವ್ಯಕ್ತಿ, ನಿಮ್ಮ ವಿದ್ಯಾರ್ಥಿ, ಆ ಸ್ಥಾನಕ್ಕೆ ಹೋದಾಗ ಅವನಿಗೆ ಎಲ್ಲೆಲ್ಲಿ ಸಮಸ್ಯೆ ಇದೆ, ಏನಿದೆ, ಎಂತ ಇದೆ ಎಲ್ಲ ಗೊತ್ತಾಗುತ್ತೆ. ಅವನು ಅದನ್ನ ಸೇವೆಯ ಒಂದು ಅಂಗವಾಗಿ ಸ್ವೀಕರಿಸಿ ಅವನು ಸೇವೆ ಮಾಡಬೇಕು. ಅದನ್ನ ಬಿಟ್ಟು ನಾನು DC ಆಗಿದ್ದೀನಿ, ನನ್ನ ಎಲ್ಲರೂ ಮೆಚ್ಚಿಕೊಳ್ಳಿ, ನನ್ನ ಎಲ್ಲರೂ ಹೊಗಳಿ, ನನ್ನೆಲ್ಲರೂ ಸನ್ಮಾನ ಮಾಡಲಿ ಅಂತ ಅವನು ಆಡಳಿತ ಅಧಿಕಾರವನ್ನ ತೋರಿಸ್ತಾ ಕೂತ್ಕೊಂಡ್ರೆ ಅವನು ಹಾಳಾಗ್ಬಿಡ್ತಾನೆ. ಸೊ ಹೀಗಾಗಿ ಎಲ್ಲ ಸ್ಥಾನಮಾನಗಳು ನಮಗೆ ಸೇವೆಗೆ ಒಂದು ಅವಕಾಶ. ನೋಡಿ, ನಾವಂತೀವಿ ಪರಮ ಪೂಜ್ಯ ಜಗದ್ಗುರುಗಳಿದ್ದಾರೆ, ಎಂತಹ ದೊಡ್ಡ ಸ್ಥಾನ. ಆದ್ರೆ ಅವರು ಕೂಡ ಅವಿಶ್ರಾಂತವಾಗಿ 24x7 ಜನರಿಗೆ ಎಲ್ಲಿ ಕಷ್ಟ ಇದೆ, ಜನರಿಗೆ ಎಲ್ಲಿ ಸಮಸ್ಯೆಗಳಿವೆ, ಎಲ್ಲಕ್ಕೂ ಪ್ರತಿಸ್ಪಂದಿಸ್ತಾ ಅವರು ದುಡಿತಾ ಇರ್ತಾರಲ್ಲ, ಅವ್ರಿಗೆ ಅದ್ರ ಅಗತ್ಯ ಇಲ್ಲ. ಆದ್ರೂ ಕೂಡ ಅವರು ಅದಕ್ಕಾಗಿ ದುಡಿಯುತ್ತಲ್ಲ ಮನಸ್ಸು. ಅವರನ್ನು ನಾವು ಆದರ್ಶವಾಗಿ ಸ್ವೀಕರಿಸಿಕೊಂಡು
ನಾವು ಕೂಡ ನಾಳೆ ದಿನ ಇಲ್ಲಿ ಅನೇಕ ವಿದ್ಯಾರ್ಥಿಗಳಿದ್ರಿ, ಯುನೈಟೆಡ್ ಸ್ಕೂಲ್ ಹೆಸರು ಬಹಳ ಚೆನ್ನಾಗಿದೆ, ಇದು ಯುನೈಟೆಡ್ ಅಂತ ಹೇಳಿ ಎಲ್ಲ ಇದು ಈ ಶಾಲೆ ಏನಾಗಬೇಕು ಅಂತ ಹೇಳಿದ್ರೆ ಶಿಕ್ಷಣದ, ಸಂಸ್ಕೃತಿಯ, ಧರ್ಮದ ಯುನಿಟಿ ಇಲ್ಲ ಇರಬೇಕು. ಆ ಯುನಿಟಿ ಇದ್ರೆ ಇದು ಯುನೈಟೆಡ್ ಅನ್ನುವಂತಹ ಹೆಸರಿಗೆ ಸಾಕ್ಷೀಭೂತವಾಗುತ್ತೆ, ಸಾರ್ಥಕವಾಗುತ್ತೆ ಅನ್ನೋ ಮಾತನ್ನ ಹೇಳ್ತಾನೆ. ಪರಮ ಪೂಜ್ಯರ ಆಶೀರ್ವಚನ ಇದೆ, ಹೆಚ್ಚು ವಿಸ್ತಾರ